ಒಂದು ಸುಂದರ ಹಳ್ಳಿಯಲ್ಲಿ ರಂಗಮ್ಮತ್ತೆ ಮತ್ತು ಅವರ ಸೊಸೆ ಇಬ್ಬರೂ ವಾಸವಾಗಿದ್ದರು. ಇಬ್ಬರು ಪ್ರೀತಿಯಿಂದ ಸಂತೋಷವಾಗಿದ್ದರು. ಒಂದು ದಿನ ರಂಗಮ್ಮತ್ತೆ ಜಾತ್ರೆಗೆಂದು ಹೋದಳು. ಜಾತ್ರೆಯಲ್ಲಿ ತಾನು ಒಳ್ಳೆಯ ಸಮಯವನ್ನು ಕಳೆದಳು. ಅಲ್ಲಿನ ವಾತಾವರಣ ಅವಳಿಗೆ ತುಂಬಾ ಇಷ್ಟವಾಯಿತು. ತುಂಬಾ ಸಂತೋಷದಿಂದ ನಂತರ ಹಿಂತಿರುಗಿ ಮತ್ತೆ ಮನೆಗೆ ಬಂದಳು. ಬಂದೊಡನೆ ಗಾಬರಿಯಿಂದ ಸೊಸೆ ಸೊಸೆ ಎಲ್ಲಿದ್ಯಮ್ಮ ಸೊಸೆ ಎಂದು ಕೂಗಿದಳು. ತನ್ನ ಸೊಸೆ ಏನಾಯ್ತು ಅತ್ತೆ ಎಂದು ಕೇಳಿದಳು. ಅದಕ್ಕೆ ರಂಗಮ್ಮತ್ತೆ, ನನ್ನ ಬಂಗಾರದ ಬಳೆ ಕಳೆದು ಹೋಗಿದೆ, ಎಲ್ಲಿ ಹುಡುಕಿದರೂ ಸಿಕ್ತಿಲ್ಲ ಎಂದು ಹೇಳಿದಳು. ಅಡುಗೆ ಮನೆಯಲ್ಲಿ ಹುಡುಕಿದರೂ ಬಂಗಾರದ ಬಳೆ ಸಿಗಲೇ ಇಲ್ಲ. ನಂತರ ಸೊಸೆಯು ರೂಮಿನಲ್ಲಿ ಚೆಕ್ ಮಾಡಿದಳು, ಅಲ್ಲಿಯೂ ಸಹ ಇಲ್ಲ. ಗಾಬರಿಯಿಂದ ಸೊಸೆಯು, ಅತ್ತೆ ಬಂಗಾರದ ಬಳೆ ಎಲ್ಲಿಯೂ ಸಿಗುತ್ತಿಲ್ಲ, ಈಗ ಏನು ಮಾಡುವುದು ಎಂದು ಚಿಂತಿತಳಾದಳು. ಅದಕ್ಕೆ ರಂಗಮ್ಮತ್ತೆಯು, ಯೋಚಿಸಬೇಡ, ಅದು ಎಲ್ಲಿಯೂ ಹೋಗಿಲ್ಲ, ಸಿಕ್ಕೇ ಸಿಗುತ್ತದೆ ಎಂದು ಹೇಳಿದಳು. ಅದೇ ದಿನ ರಾತ್ರಿ ಇಬ್ಬರು ಜಾತ್ರೆಗೆ ಹೋಗುವ ದಾರಿಯಲ್ಲಿ ನಡೆದುಕೊಂಡು ಬಂಗಾರದ ಬಳೆಯನ್ನು ಹುಡುಕಿದರು. ಆದರೂ ಎಲ್ಲಿಯೂ ಸಿಗದ ಕಾರಣ ಹಿಂತಿರುಗಿ ಮನೆಗೆ ಬಂದರು. ಮಾರನೇ ದಿನ ಬೆಳಿಗ್ಗೆ ರಂಗಮ್ಮತ್ತೆಯು ತಾನು ಕೆಲಸ ಮಾಡುವ ತೋಟದಲ್ಲಿ ಹುಡುಕಿದಳು. ಆದರೂ ಅಲ್ಲಿಯೂ ಸಹ ಸಿಗಲಿಲ್ಲ. ಇಬ್ಬರು ಮುಂದೆ ಏನು ಮಾಡುವುದು ಎಂದು ಮಾತನಾಡುತ್ತಿದ್ದರು. ಅಷ್ಟರಲ್ಲೇ ಈ ವಿಷಯ ಇಡೀ ಊರಿನ ಕಿವಿ ತಲುಪಿತು. ಜನರು ತಮ್ಮ ಊಹೆಗಳನ್ನು ಹೇಳಲಾರಂಭಿಸಿದರು. ಜಾತ್ರೆಯಲ್ಲಿ ಕಳೆದಿರಬಹುದು, ಕಾಗೆ ತೆಗೆದುಕೊಂಡು ಹೋಗಿರಬಹುದು, ಇಲ್ಲವಾದರೆ ಕಳ್ಳ ಕದ್ದಿರಬಹುದು ಎಂದು ಹೇಳಿದರು. ಈ ಎಲ್ಲ ಮಾತುಗಳು ಕೇಳಿದ ಸೊಸೆಯು ತುಂಬಾ ಆತಂಕಗೊಂಡಳು. ಯೋಚಿಸುತ್ತಾ ಕುಳಿತಳು. ಆದರೆ ರಂಗಮ್ಮತ್ತೆಯು ಆತಂಕಗೊಳ್ಳದೆ ಸಮಾಧಾನದಿಂದ ಎಲ್ಲಿ ಹೋಗಿರಬಹುದು, ಎಲ್ಲಿ ಕಳೆದುಕೊಂಡಿರಬಹುದು ಎಂದು ಯೋಚಿಸಿದಳು. ನಂತರ ದಾರಿಯುದ್ದಕ್ಕೂ ಒಂದೊಂದು ಹೆಜ್ಜೆಯನ್ನು ನೋಡುತ್ತಾ ಹೋಗುವ ಸಂದರ್ಭದಲ್ಲಿ ಅವರ ಮನೆ ಮೇಕೆಯು ಒಂದು ವಸ್ತುವಿನೊಂದಿಗೆ ಆಟ ಆಡುವುದನ್ನು ಸೊಸೆ ಗಮನಿಸಿದಳು. ಆದರೆ ಅದು ಬಂಗಾರದ ಬಳೆಯಲ್ಲ, ಅದು ಬೇರೆಯ ವಸ್ತು ಆಗಿತ್ತು. ಇಬ್ಬರು ಅದನ್ನು ನೋಡಿ ನಗಲಾರಂಭಿಸಿದರು. ಒಂದು ದಿನ ಸೊಸೆಯು ತೋಟದಲ್ಲಿ ತರಕಾರಿ ಕೀಳುತ್ತಿರುವಾಗ ಅವಳ ಕೈಗೆ ಬಳೆಯು ಸಿಕ್ಕಿತು. ಅದನ್ನು ನೋಡಿ ಖುಷಿಯಿಂದ ಕುಣಿದಾಡಿದಳು. ನಂತರ ಮನೆಗೆ ಹೋಗಿ, ಅತ್ತೆ ಅತ್ತೆ ಬೇಗ ಬನ್ನಿ ಎಂದು ಓಡುತ್ತಾ ಹೋದಳು. ಅತ್ತೆ, ನಾನು ತೋಟದಲ್ಲಿ ತರಕಾರಿ ಕೀಳುತ್ತಿರುವಾಗ ನನಗೆ ನಿಮ್ಮ ಚಿನ್ನದ ಬಳೆ ಸಿಕ್ಕಿತು ನೋಡಿ ಎಂದು ಹೇಳಿದಳು. ತಕ್ಷಣವೇ ಇಬ್ಬರು ಖುಷಿಯಿಂದ ಕುಣಿಯಲಾರಂಭಿಸಿದರು.